ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸ್ ಕೊನೆಗೆ ಬಹಳಷ್ಟು ರೋಮಾಂಚನಕಾರಿ ಆಟಗಳಿಗೆ ಸಾಕ್ಷಿಯಾಗುತ್ತಿದೆ. ಆರಂಭದ ಅಬ್ಬರಕ್ಕೂ ಈಗಿನ ಅಬ್ಬರಕ್ಕೂ ಅಜಗಜಾಂತರವಿದೆ. ಮನೆ ಮಂದಿಯ ಅಗ್ರೆಷನ್ ಆಟ ಬಲು ಜೋರಾಗಿದೆ. ವೈಯಕ್ತಿಕ ಸ್ನೇಹವೇ ಬೇರೆ, ಆಟವೇ ಬೇರೆ ಎಂಬ ಸಿದ್ಧಾಂತವನ್ನ ಮನೆ ಮಂದಿ ರೂಢಿಸಿಕೊಂಡ ಹಾಗೆ ಕಾಣುತ್ತೆ. ಕಳೆದ ಒಂದು ವಾರದಿಂದ ಮನೆಯಲ್ಲಿ ಡಿಫ್ರೆಂಟ್ ಗೇಮ್ಗಳು ಶೋ ವೀಕ್ಷಕರ ಗಮನ ಆಟದ ಕಡೆ ಸೆಳೆಯುವಂತೆ ಮಾಡಿದೆ. ಇವತ್ತಿನ ಎರಡನೇ ಪ್ರೋಮೋ ಬಗ್ಗೆ ಹೇಳೋದಾದ್ರೆ, ಚೈತ್ರ ಸಿಕ್ಕ ಅವಕಾಶವನ್ನ ಕೈಚೆಲ್ಲಿ ಕಣ್ಣೀರಿಟ್ಟಿದ್ದಾರೆ. ಹಾಗಾದ್ರೆ ಎರಡನೆಯ ಪ್ರೋಮೋ ವಿಶೇಷವೇನು? ಚೈತ್ರ ಕಣ್ಣೀರಿಟ್ಟಿದ್ದೇಕೆ? ಇಲ್ಲಿದೆ ನೋಡಿ ಮಸ್ತ್ ಸ್ಟೋರಿ. ಬಿಗ್ ಬಾಸ್ ಮತ್ತೊಂದು ಚೆಂಡಿನ ಆಟದ ಟಾಸ್ಕ್ ನೀಡಿತು. ಈ ಟಾಸ್ಕ್ ನಲ್ಲಿ ಗೆಲ್ಲುವ ತಂಡ ನಾಮಿನೇಷನ್ ನಿಂದ ಪಾರು ಮಾಡುವ ಅಧಿಕಾರ ಪಡೆಯುತ್ತದೆಂದು ಬಿಗ್ ಬಾಸ್ ಕಡೆಯಿಂದ ಒಂದು ಘೋಷಣೆ ಬಂತು. ಅತ್ತ ಘೋಷಣೆ ಬರುತ್ತಿದ್ದಂತೆ ಮನೆ ಮಂದಿಯೆಲ್ಲ ಆಟದ ಗುಂಗು ಎಬ್ಬಿಸಿಕೊಂಡು ಫೀಲ್ಡ್ಗೆ ಇಳಿಯುತ್ತಾರೆ. ಒಂದು ಕರ್ನಾಟಕ ಕದರ್ ತಂಡ, ಮತ್ತೊಂದು ಕರುನಾಡ ಕಿಲಾಡಿಗಳ ತಂಡ. ಆ ಆಟ ಹೇಗಿತ್ತೆಂದರೆ, ಒಂದು ಉದ್ದನೆಯ ಕೋಲು, ಆ ಕೋಲಿನ ತುದಿಗೆ ಬಾಲನ್ನ ನಿಲ್ಲಿಸಬೇಕು. ಹೀಗೆ ಬಾಲನ್ನ ತುದಿಗೆ ನಿಲ್ಲಿಸುವ ಆಟದಲ್ಲಿ ತೊಡಗುತ್ತಾರೆ ಮನೆ ಮಂದಿ. ಆದರೆ ಆಟದಲ್ಲಿ ಚೈತ್ರ ಚೆಂಡನ್ನ ಕೋಲ್ ತುದಿಯ ಮೇಲೆ ನಿಲ್ಲಿಸಲು ಸಾಧ್ಯ ಆಗುವುದೇ ಇಲ್ಲ. ತುಂಬಾ ಹರಸಾಹಸ ಪಡುತ್ತಾರೆ. ಆಗ ತ್ರಿವಿಕ್ರಮ್ ಮಾತನಾಡಿ, ಅಮ್ಮೋ 50 ಚಾನ್ಸ್ ಆಯ್ತು, ಒಂದ್ ಬಾಲ್ ನಿಲ್ಲಿಸ್ಲಿಕ್ಕೆ ಆಗ್ಲಿಲ್ಲ ನಿನ್ನ ಕೈಯಲ್ಲಿ ಎನ್ನುತ್ತಾರೆ. ಮತ್ತೊಂದು ಕಡೆ ಏನೇ ಪ್ರಯತ್ನ ಮಾಡಿದರೂ ಚೈತ್ರಾಗೆ ಮಾತ್ರ ಬಾಲ್ ನಿಲ್ಲಿಸಲು ಸಾಧ್ಯ ಆಗಲೇ ಇಲ್ಲ. ನಂತರ ನನ್ನ ಕೈಯಲ್ಲಿ ಆಗ್ತಿಲ್ಲ ಎಂದು ಕಣ್ಣೀರು ಇಡುತ್ತಾರೆ. ಆಗ್ತಿಲ್ಲ ಅಂದ್ರೆ ಹೆಂಗೆ ಎಂದು ಗೌತಮಿ ಕೇಳುತ್ತಾರೆ. ದೊಡ್ಡದು ಮಾತಾಡ್ತಾರೆ ಎಲ್ಲರೂ. ಉಳಿಸೋದಕ್ಕೆ ತಾನೇ ಇಲ್ಲಿ ಆಡ್ತಿರೋದು, ಸಾಯೋದಕ್ಕೆ ಅಲ್ವಲ್ಲ ಎಂದು ಮಂಜು ಹೇಳುತ್ತಾರೆ. ನಂತರ ಚೈತ್ರ ಕೋಲನ್ನ ತಗೊಂಡು ಹಣೆಗೆ ಚಚ್ಚಿಕೊಂಡರು. ಆಟದ ನಂತರ ತ್ರಿವಿಕ್ರಮ್ ಮತ್ತು ಗೌತಮಿ ಎದುರು ಕಣ್ಣೀರು ಸುರಿಸುತ್ತಾರೆ ಚೈತ್ರ. ಇದಕ್ಕೆ ಸಂಬಂಧಿಸಿದ ಪ್ರೋಮೋ ವಿಡಿಯೋವೊಂದನ್ನು ಬಿಗ್ ಬಾಸ್ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದೆ.